ಎಲ್ಲರಿಗೂ ನಮಸ್ಕಾರ. ಇದು 5ನೇ ಹಂತದ ಒಂದು ಸಹಕಾರ ಕಾಯ್ದೆ ಅಂತ ಹೇಳ್ತೀವಿ. 1939 ಹಾಗೂ 1948 ಅಂತ ಆಗ್ಬೇಕಾಗಿತ್ತು, ಅದು 46 ಆಗಿದೆ. ಸೊ ಇಲ್ಲಿ ಎರಡನೇ ಮಹಾಯುದ್ಧ ಅವಧಿಯ ಕಾಲ ಅಂತ ಹೇಳ್ತೀವಿ. ಎರಡನೇ ಮಹಾಯುದ್ಧ ಯಾವಾಗ ಪ್ರಾರಂಭ ಆಗಿತ್ತು ಅಂದ್ರೆ ಸೆಪ್ಟೆಂಬರ್ 1, 1939ರಿಂದ ಸೆಪ್ಟೆಂಬರ್ 1, 1945ರವರೆಗೆ ಸುಮಾರು 6 ವರ್ಷಗಳ ಕಾಲ ಎರಡನೇ ಮಹಾಯುದ್ಧ ನಡೆಯಿತು. ಈ ಒಂದು ಅವಧಿಯಲ್ಲಿ ಏನು ಅಂತ ಹೇಳಿದ್ರೆ ರೈತರು ಬೆಳೆದಂತ ಅಂದ್ರೆ ನಮ್ಮ ದೇಶದಲ್ಲಿ ರೈತರು ಬೆಳೆದಂತ ಬೆಳೆಗಳಿಗೆ ಏನು ಅಂತ ಹೇಳಿದ್ರೆ ಹೆಚ್ಚು ಬೆಲೆ ಬರ್ಲಿಕ್ಕೆ ಪ್ರಾರಂಭವಾಯಿತು. ಕೃಷಿ ಉತ್ಪನ್ನಗಳ ಬೆಲೆ ಹೆಚ್ಚಾಯ್ತು. ಕೃಷಿ ಉತ್ಪನ್ನಗಳ ಬೆಲೆ ಹೆಚ್ಚಾದಾಗ ರೈತರು ಚೇತರಿಸಿಕೊಂಡ್ರು. ರೈತರು ಚೇತರಿಸಿಕೊಂಡಾಗ ರೈತರು ಸಂಘದಲ್ಲಿ ತೆಗೆದುಕೊಂಡ ಸಾಲವನ್ನ ಮರುಪಾವತಿ ಮಾಡಲ್ಪಟ್ರು. ಮರುಪಾವತಿ ಮಾಡಿದಾಗ ಸಹಕಾರಿ ಸಂಘಗಳು ಸಾಲ ವಸೂಲಾತಿ ಚೆನ್ನಾಗಾಗಲ್ಪಡ್ತು. ಸಾಲ ವಸೂಲಾತಿ ಚೆನ್ನಾಗಾದಾಗ ಸಹಕಾರಿ ಸಂಘಗಳು ಏನು ಅಂದ್ರೆ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗ್ತಕ್ಕಂಥದ್ದನ್ನ ನಾವು ನೋಡಲ್ಪಡ್ತೀವಿ. ಈ ಅವಧಿಯಲ್ಲಿ ಏನು ಅಂದ್ರೆ ಸಾಲೇತರ ಸಂಘಗಳಾದಂತ ಗ್ರಾಹಕರ ಸಹಕಾರಿ ಸಂಘಗಳು, ಮಾರಾಟ ಸಹಕಾರಿ ಸಂಘಗಳು ಹಾಗೂ ಇತರೆ ಸಹಕಾರಿ ಸಂಘಗಳು ಕೂಡ ಏನು ಅಂದ್ರೆ ಹೆಚ್ಚು ಬೆಳವಣಿಗೆಯನ್ನು ಹೊಂದಿದಂತ ಕಾಲ ಅಂತ ಹೇಳ್ತೀವಿ. ಸೊ ಈ ಒಂದು ಅವಧಿಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಪ್ರೊಫೆಸರ್ ಗಾಡ್ಗಿಲ್ ಅವರು ಒಂದು ಸಮಿತಿಯನ್ನ ರಚನೆ ಮಾಡಿದ್ರು. ಇದ್ರ ಉದ್ದೇಶ ಏನಾಗಿತ್ತು ಅಂದ್ರೆ 1944ರಲ್ಲಿ ಇದರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಕೃಷಿ ಹಣಕಾಸು ಬಗ್ಗೆ ಅಥವಾ ಕೃಷಿ ಮತ್ತು ಪಶುಸಂಗೋಪನಾ ಕ್ಷೇತ್ರದಲ್ಲಿ ಏನಂದ್ರೆ ರೈತರನ್ನ ಋಣಮುಕ್ತರನ್ನಾಗಿ ಮಾಡೋದು ಹಾಗೂ ಏನು ಅಂತ ಹೇಳಿದ್ರೆ ಅಲ್ಪಾವಧಿ ಮಧ್ಯಮಾವಧಿಯ ಸಾಲವನ್ನ ಪರಿಣಾಮಕಾರಿಯಾಗಿ ಮತ್ತು ನಿಯಂತ್ರಣ ಮಾಡಿ ಸಾಲ ಹೇಗ್ ನೀಡಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನವನ್ನ ಮಾಡೋದಾಗಿತ್ತು. ಸೊ ಈ ಒಂದು ಸಮಿತಿ ಏನು ಅಂತ ಹೇಳಿದ್ರೆ ತನ್ನ ಒಂದು ವರದಿಯನ್ನ ಕೊಡಲ್ಪಡ್ತು. ವರದಿಯಲ್ಲಿ ಏನ್ ಹೇಳ್ತು ಅಂತ ಹೇಳಿದ್ರೆ ಸಹಕಾರ ಕ್ಷೇತ್ರವನ್ನ ಬಲಪಡಿಸಿ ಆದರೆ ಅದರ ಮೂಲಕವೇನ್ ಮಾಡೋದ್ರೆ ಆರ್ಥಿಕ ಅಭಿವೃದ್ಧಿಗಾಗಿ ಕೃಷಿ ಸಾಲ ನೀಡಬೇಕು ಅಂತ ಹೇಳಿ ತಿಳಿಸಲ್ಪಡ್ತು. ಇದಾದ್ಮೇಲೆ ಏನು ಅಂತ ಹೇಳಿದ್ರೆ ಎರಡನೇ ಸಮಿತಿ ರಚನೆ ಆಯ್ತು. ಆ ಎರಡನೇ ಸಮಿತಿ ಯಾವುದು ಅಂದ್ರೆ ಸಹಕಾರ ಯೋಜನಾ ಸಮಿತಿ ಅಂತ ಹೇಳಿ ಕರೆಯಲ್ಪಡ್ತೀವಿ. ಈ ಸಮಿತಿ ರಚನೆ ಆಗಿದ್ದು 1946ರಲ್ಲಿ ರಚನೆ ಆಯ್ತು. RG ಸರೈ ಅವರ ಇದರ ಅಧ್ಯಕ್ಷತೆಯನ್ನು ವಹಿಸಲ್ಪಟ್ಟಿದ್ರು. ಸೊ ಇದು ವರದಿಯನ್ನ ಕೊಡ್ತು. ಏನು ಅಂದ್ರೆ ಸಹಕಾರ ಚಳುವಳಿ ಅಂದ್ರೆ ಸಹಕಾರ ಚಳುವಳಿ ಕುಂಠಿತಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ಸರ್ಕಾರದ ತಾಟಸ್ಥ್ಯ ನೀತಿ, ನಂತರ ಜನತೆಯ ಅನಕ್ಷರತೆ, ನಂತರ ಸಹಕಾರ ಏನು ಅಂದ್ರೆ ಗ್ರಾಮೀಣ ಸಹಕಾರ ಸಂಘಗಳ ರೈತರ ಬೇಡಿಕೆಗಳನ್ನ ಪೂರೈಸದೇ ಇರುವಂತದ್ದು. ಅಂದ್ರೆ ರೈತರಿಗೆ ಎಷ್ಟು ಸಾಲ ಬೇಕಾಗುತ್ತೆ ಅಷ್ಟು ಸಾಲವನ್ನ ನಮ್ಮ ಸಹಕಾರಿ ಸಂಘಗಳು ಕೊಡದೇ ಇರುವಂತದ್ದು, ನಂತರ ಉತ್ತಮ ಆಡಳಿತ ಇಲ್ಲದೆ ಇರುವಂತದ್ದು. ಸೊ ಇದಕ್ಕೆ ಕಾರಣ ಅಂತ ಹೇಳ್ತು. ಅದಕ್ಕೆ ಪರಿಹಾರವನ್ನು ಹೇಳ್ತು RG ಸರೈ ಒಂದು ಸಮಿತಿ. ಏನು ಅಂದ್ರೆ ಮುಂದಿನ 10 ವರ್ಷಗಳಲ್ಲಿ ಅಂದ್ರೆ 50% ಹಳ್ಳಿಗಳನ್ನ 30% ಹಳ್ಳಿಗರನ್ನ ಸಹಕಾರ ಕ್ಷೇತ್ರಕ್ಕೆ ಕರೆತರಬೇಕು ಎಂತು. ನಂತರ ಸಹಕಾರ ಕ್ಷೇತ್ರದ ಮೂಲಕ ವ್ಯವಸಾಯ ಉತ್ಪನ್ನಗಳು ಏನಿದಾವೆ ಕನಿಷ್ಠ ಅಂದ್ರೆ 25% ಏನಂದ್ರೆ ಮಾರಾಟ ಸಹಕಾರಿ ಸಂಘಗಳ ಮೂಲಕವೇ ಕೊಡ್ಬೇಕು. ನಾವ್ ಹೇಳ್ತೀವಿ ಸಹಕಾರ ಸಂಘಗಳ ನಡುವೆ ಸಹಕಾರ ಅಂತ ಹೇಳಿ ಸಹಕಾರ ತತ್ವಗಳಲ್ಲಿ ಹೇಳ್ತೀನಿ. ಆ ತತ್ವಗಳನ್ನ ಮುಂದಿನ ಕ್ಲಾಸ್ ನಲ್ಲಿ ಹೇಳ್ತೀನಿ, ಮುಂದಿನ ಒಂದು ವಿಡಿಯೋದಲ್ಲಿ ಹೇಳಲ್ಪಡ್ತೀನಿ. ಸೊ ಇಲ್ಲಿ ಸಹಕಾರ ಏನು ಅಂತ ಹೇಳಿದ್ರೆ ಮಾರಾಟ ಸಹಕಾರಿ ಸಂಘಗಳ ಮೂಲಕ ಕೊಡಿಸ್ಬೇಕು ಅಂತ ಹೇಳಲ್ಪಡ್ತು. ಒಟ್ಟಾರೆ ಈ ಒಂದು ಸಹಕಾರಿ ಸಂಘಗಳು ಈ ಅವಧಿಯಲ್ಲಿ ಏನಾದ್ವು ಅಂದ್ರೆ ಹೆಚ್ಚು ಬೆಳವಣಿಗೆಯನ್ನ ಹೊಂದಲ್ಪಟ್ವು ಅಂತ ಹೇಳ್ತೀವಿ. ಸೊ ಇದು ಏನು ಅಂದ್ರೆ 5ನೇ ಹಂತದ ಒಂದು ಸಹಕಾರ ಕಾಯ್ದೆ ಅಂತ ಹೇಳಿ